ಗ್ಯಾಸ್ ಸಿಲಿಂಡರ್ ದರ ಏರಿಕೆಯ ಬಿಸಿ ಟಿಫಿನ್ ಸೆಂಟರ್ ಹಾಗೂ ಎಗ್ ರೈಸ್ ಅಂಗಡಿಗಳಿಗೆ ಸಂಕಷ್ಟವನ್ನ ತಂದು ನೀಡಿದೆ. ಗದಗನಲ್ಲಿ ಸಿಲಿಂಡರ್ ಪೂರೈಕೆ ಇಲ್ಲದೆ ಅಂಗಡಿಗಳು ಬಂದ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಗ್ ರೈಸ್ ಮತ್ತು ಟಿಫಿನ್ ಬೆಲೆ ಹೆಚ್ಚಿಸಿದ್ರೆ ಗ್ರಾಹಕರಿಗೆ ಹೊರೆಯಾಗುತ್ತೆ. ಕೇಂದ್ರ ಕೂಡಲೇ ಸಿಲಿಂಡರ್ ಬೆಲೆ ಏರಿಕೆಯನ್ನ ಕೈಬಿಡಬೇಕು ಅಂತ ಹೇಳಿ ಆಗ್ರಹ ಮಾಡಲಾಗ್ತಾ ಇದೆ. ಇಲ್ಲದೆ ಹೋದ್ರೆ ಸಂಪೂರ್ಣವಾಗಿ ಅಂಗಡಿಯನ್ನ ಬಂದ್ ಮಾಡುವ ಸ್ಥಿತಿ ನಿರ್ಮಾಣವಾಗುತ್ತೆ. ಎಗ್ ರೈಸ್ ಮತ್ತೆ ಟಿಫಿನ್ ಸೆಂಟರ್ ಬಂದ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ ನಿಂದ ಕೆಲ ದಿನಗಳ ಹಿಂದೆ ಸಿಲಿಂಡರ್ ಪೂರೈಕೆ ಇಲ್ಲದೆ ಅಂಗಡಿಗಳನ್ನ ಬಂದ್ ಮಾಡಲಾಗಿತ್ತು. ಇದೀಗ ಕಮರ್ಷಿಯಲ್ ಸಿಲಿಂಡರ್ನ ದರ ಏರಿಕೆಯಿಂದ ಮತ್ತೆ ಅಂಗಡಿ ಬಂದ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ದರ ಹೆಚ್ಚಳ ಹಿನ್ನೆಲೆ ಎಗ್ ರೈಸ್ ಮತ್ತೆ ಟಿಫಿನ್ ಬೆಲೆ ಹೆಚ್ಚಳ ಮಾಡಿದ್ರೆ ಗ್ರಾಹಕರಿಗೆ ಇದರಿಂದ ಹೊರೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಎಗ್ ರೈಸ್ ಮತ್ತೆ ಟಿಫಿನ್ ಸೆಂಟರ್ಗಳನ್ನ ಮಾಡೋ ಪರಿಸ್ಥಿತಿ ಬಂದ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಕಾರಣ ಈ ಒಂದು ಯೋಜನೆಯನ್ನ ಸರ್ಕಾರ ಕೈ ಬಿಡಬೇಕು. ಕೂಡಲೇ ಸಿಲಿಂಡರ್ ಬೆಲೆ ಏರಿಕೆಯ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಈಗ ಮನವಿಯನ್ನ ಪುಟ್ಟ ಅಂಗಡಿಗಳಿಂದ ಮನವಿ ಮಾಡಲಾಗ್ತಾ ಇದೆ. ನಮಗೆ ಸಿಲಿಂಡ್ರ್ ಕಮರ್ಷಿಯಲ್ ಸಿಲಿಂಡರ್ಸ್ ತುಂಬ ಅಭಾವ ಐತಿ. ಮೊದ್ಲಕ್ಕೆ ನಾವು 1700 ಚಿಲ್ಲರೆ ಕೊಟ್ಟು ತೊಗೊತಿದ್ವಿ. ಈಗ 3000 ಚಿಲ್ಲರೆ ಆಗೈತೆ ಅಂದರೂ ನಮ್ಗೆ ರೇಟ್ ಆಗೈತಿ. ಈಗ ಅಷ್ಟು ಕೊಟ್ಟು ನಾವು ತೊಗೊತೀವಿ ಅಂದರೂ ನಮ್ಗೆ ಸಿಲಿಂಡರ್ ಸಿಗಾಕೊಂತಿಲ್ಲ. ಗದಗ ಬಟಿಗೇರಿ ಎಲ್ಲ ಏಜೆನ್ಸಿಯರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರ ಸಂಪರ್ಕವಾಗಿ ಯಾರೂ ಸಿಲಿಂಡರ್ ಸಪ್ಲೈ ಕೊಡತ್ತಿಲ್ಲ. ಈಗ ನಮ್ಗೆ ಅಡುಗೆ ಮಾಡೋದು ಭಾಳ ತೊಂದರೆ ಆಗ್ಬಿಟ್ಟೈತಿ. ಈಗ ಎಷ್ಟು ರೇಟ್ ಜಂಪ್ ಆಗೈತೆ ಅಂದರೂ ನಾವು ಕೊಡೋಕ್ಕೆ ರೆಡಿ ಇದೀವಿ ಅಂದರೂ ಯಾರಿಗೂ ಕೊಡತ್ತಿಲ್ಲ. ಇದು ಗದಗ ಬಟಿಗೇರಿ ಒಳಗೆ ನಮ್ಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಇವಾಗ ಬಗೆಹರಿಸಿದ್ರೆ ನಮ್ಗೆ ಭಾಳ ಚಲೋ ಆಗುತ್ತೆ. ನಮ್ಗೆ ಹೋಟೆಲ್ ನಡೆಸೋದು ಭಾಳ ಕಷ್ಟ ಆಗತೈತಿ. ಈಗ ನಾವು ಬದು ಕಟ್ಕೊಳಕ್ಕೆ ಒಂದು ದಾರಿ ಆಗುತ್ತೆ ನಮಗೂ. ಇವಾಗ ನಮ್ಗೆ ಅದಕ್ಕೊಂದು ಪರಿಹಾರ ಮಾಡಿಕೊಟ್ರೆ ಭಾಳ ಚಲೋ ಆಗುತ್ತೆ. ಹೋಟೆಲ್ ನಡೆಸ್ತೀವಿ. ನಮ್ಗೆ ಸಿಲಿಂಡ್ರ್ ಕಮರ್ಷಿಯಲ್ ಸಿಲಿಂಡರ್ಸ್ ತುಂಬ ಅಭಾವ ಐತಿ. ಮೊದ್ಲಕ್ಕೆ ನಾವು 1700 ಚಿಲ್ಲರೆ ಕೊಟ್ಟು ತೊಗೊತಿದ್ವಿ. ಈಗ 3000 ಚಿಲ್ಲರೆ ಆಗೈತೆ ಅಂದರೂ ನಮ್ಗೆ ರೇಟ್ ಆಗೈತಿ. ಈಗ ಅಷ್ಟು ಕೊಟ್ಟು ನಾವು ತೊಗೊತೀವಿ ಅಂದರೂ ನಮ್ಗೆ ಸಿಲಿಂಡರ್ ಸಿಗಾಕೊಂತಿಲ್ಲ. ಗದಗ ಬಟಿಗೇರಿ ಎಲ್ಲ ಏಜೆನ್ಸಿಯರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರ ಸಂಪರ್ಕವಾಗಿ ಯಾರೂ ಸಿಲಿಂಡರ್ ಸಪ್ಲೈ ಕೊಡತ್ತಿಲ್ಲ.